ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ಈಗ ಕಾಫಿ ಕುಡಿಬೇಕು. ಆಲ್ಮೋಸ್ಟ್ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಈಗ ನಿಂತಿದ್ದೀನಿ. ಸಾಂಬಾರು ಕೂಡ ಮಧ್ಯಾಹ್ನನೇ ಮಾಡಿಬಿಟ್ಟೆ, ಬೆಂಡೆಕಾಯಿ ಸಾಂಬಾರನ್ನ. ರೈಸ್ ಒಂದು ಮಾಡ್ಕೊಬೇಕಷ್ಟೆ. ಪೂಜೆ ಕೂಡ ಮುಗಿದೋಯ್ತು. 7 ಗಂಟೆ ಆಗ್ತಾ ಬಂತು. ಇನ್ನೂಗೇ ನೋಡಿ, ತುಂಬ ಜನ ಹೇಳ್ತಾ ಇದ್ರಿ, ಅಕ್ಕ ಗೋಡೆಗೆ ಸಿಗುವಂತಹ ವಾಲ್ ಸ್ಟಿಕ್ಕರ್ ಏನಿದೆ ಅದನ್ನು ತಂದು ಅಂಟಿಸಿ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ಇದು 269 rupees ಒಂದು ರೋಲು. ಸೊ ನೋಡೋಣ, ಒಂದು ರೋಲ್ ತರಿಸೋಣ ಅಂತ ಹೇಳ್ಬಿಟ್ಟು ತರಿಸ್ದೆ. ಬಟ್ ಇದು ಕ್ವಾಲಿಟಿ ಚೆನ್ನಾಗಿಲ್ಲ, ಗಮ್ ಕೂಡ ಅಂಟಲ್ಲ. ಮೋಸ್ಟ್ಲಿ ಈ ಗೋಡೆ ಅಲ್ವಾ, ಹಂಗಾಗಿ ಇದು ಸರಿಯಾಗಿ ಗಮ್ ಅಂಟ್ತಾ ಇಲ್ಲ ಅನಿಸುತ್ತೆ. ನನ್ನ ಹಸ್ಬೆಂಡು ಏನೇನೋ ಗಮ್ಮೆಲ್ಲ ಹಾಕಿ ಟ್ರೈ ಮಾಡಿದ್ರು, ಹೇಗೇಗೋ ಮಾಡಿ ಸ್ಟಿಕ್ ಮಾಡಿದ್ದಾರೆ. ಇದು ಎಷ್ಟು ದಿನ ಬಾಳಿಕೆ ಬರುತ್ತೋ ಗೊತ್ತಿಲ್ಲ. ಇದಕ್ಕೆ 269 rupees ಲಾಸ್ ಅಂತಲೇ ಅನ್ನಿಸ್ತು ನನಗೆ ತರಿಸಿದ ಮೇಲೆ. ಇನ್ನೂ ಒಂದು ರೋಲ್ ಕೂಡ ಆರ್ಡ್ರ್ ಮಾಡಿದ್ದೆ, ಬಟ್ ಇದು ಒಂದೇ ರೋಲ್ ಬಂತು, ಆದರೆ ಬೇರೆ ಡಿಸೈನ್ ಅದಿನ್ನೂ ಕೂಡ ಬಂದಿಲ್ಲ ಫ್ಲಿಪ್ಕಾರ್ಟಲ್ಲಿ. ಇದು ನನಗೆ ಅಷ್ಟೊಂದು ಯಾಕೋ ಕ್ವಾಲಿಟಿ ಇಷ್ಟ ಆಗ್ತಾಯಿಲ್ಲ. ನಾನು ಯಾವ ಥರ ಇರುತ್ತೆ ಅಂತ ಅಂದ್ಕೊಂಡ್ರೆ, ಈ ಮೋಸ್ಟ್ಲಿ ಕವರ್ ಟೈಪಲ್ಲಿ ಬರುತ್ತಲ್ಲ, ಪೋಸ್ಟರ್ ಟೈಪಲ್ಲಿ, ಆ ಟೈಪ್ ಇರುತ್ತೆ ಅಂದ್ಕೊಂಡೆ. ಬಟ್ ಇದು ಒಂದು ರೀತಿ ಪೇಪರ್ ಥರ ಇದೆ. ಸೊ ಪೇಪರ್ ಟೈಪ್ ಇದೆ, ಹಂಗಾಗಿ ಇದು ಏನು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಅಕಸ್ಮಾತ್ ನೀರೇನಾದರೂ ಬಿತ್ತು ಅಂದರೆ ಹಂಗೆ ಒಂದು ರೀತಿ ಇದಾಗ್ಬೋದು, ಅಥವಾ ಬೆಂಕಿದು ಏನಾದರೂ ಕಾವು ಎಣ್ಣೆ ಆಯಿಲ್ದು ಏನಾದರೂ ಬಿತ್ತು ಅಂದ್ರೂ ಹಾಳಾಗ್ಬೋದು, ಆ ಥರ ಇದೆ. ಒಂದು ರೋಲ್ ನೋಡಿ ಇಷ್ಟೇ ಆಗಿದ್ದು. ಸೊ ಇಲ್ಲಿಂದ ಹಿಡಿದು ನೋಡಿ ಇಷ್ಟೇ. ನಿಜಕ್ಕೂ ಇದು ವೇಸ್ಟ್ ಮನಿ ಅಂತಲೇ ಹೇಳ್ಬೋದು. ತುಂಬಾ ಇದು ವೇಸ್ಟ್ ಅಂತಲೇ ಅನ್ನಿಸ್ತು ನನಗೆ. ಯಾಕೆ ಅಂದರೆ ಇದು ಅಷ್ಟೊಂದು ದುಡ್ಡು ಕೊಡೋವಷ್ಟು ಇದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಅನ್ಕೋತೀನಿ. ಜಾಸ್ತಿ ಆಯಿತು ಅನ್ನಿಸ್ತದೆ. ಮಾಮೂಲಿ ಪೇಪರ್ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ಇದೆ. ಕ್ವಾಲಿಟಿ ಏನೋ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಇನ್ನೊಂದು ರೋಲ್ ಕೂಡ ಬಂದಿಲ್ಲ, ಅದನ್ನು ನೋಡಬೇಕು ಅದು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಇದನ್ನು ತೊಗೊಂಡೆಲ್ಲ ಆದಮೇಲೆ ನನಗೆ ನಿಜವಾಗ್ಲೂ ಅಯ್ಯೋ ಇವು ಎಷ್ಟೊಂದು ವೇಸ್ಟ್ ಆಗೋಯ್ತಲ್ಲ ಅಂತ ಹೊಟ್ಟೆ ಉರಿತಾ ಇದೆ. ಬಟ್ ಇದು ಸ್ಟಿಕ್ ಕೂಡ ಆಗ್ತಾಯಿಲ್ಲ, ಅದೊಂದು ಪ್ರಾಬ್ಲಮ್ ಆಯ್ತು. ಇದು ಸ್ಟಿಕ್ ಕೂಡ ಆಗ್ತಾಯಿಲ್ಲ. ಸೊ ಹಿಂಗೆ ಬಂದ್ಬಿಡುತ್ತದು. ನನ್ನ ಹಸ್ಬೆಂಡು ಯಾವುದೋ ಫೆವಿ ಗ್ಲೂನ ಏನೋ ಒಂದು ಗಮ್ ಬರುತ್ತೆ ನೋಡಿ, ಅದನ್ನ ಸ್ವಲ್ಪ ಅಲ್ಲಲ್ಲಿ ಡ್ರಾಪ್ ಹಾಕ್ಬಿಟ್ಟು ಅಂಟಿಸ್ತಿದ್ದಾರೆ. ಆಮೇಲೆ ಇದಕ್ಕೆ ಪ್ಲಾಸ್ಟ್ರ್ ತಂದುಬಿಟ್ಟು ಅಂಟಿಸ್ತೀನಿ ಅಂತ ಹೇಳಿದ್ರು. ಬಟ್ ಪ್ಲಾಸ್ಟ್ರು ಕೂಡ ಈ ಗೋಡೆಗೆ ಅಂಟುತ್ತೋ ಇಲ್ವೋ ಅನ್ನೋದೇ ಡೌಟು. ಸೊ ಎಷ್ಟು ದಿನ ಬರುತ್ತೆ ಅಷ್ಟು ದಿನ ಬರಲಿ, ನೋಡೋಣ. ಓಕೆ ಫ್ರೆಂಡ್ಸ್, ಪೂಜೆ ಕೂಡ ಆಯಿತು. ಆರಾಮ್ಸೆ ನೆಮ್ಮದಿಯಾಗಿ ಕೂತ್ಕೊಂಡು ಪೂಜೆ ಮುಗಿಸಿ ಈಗ ಕಾಫಿ ಕೂಡ ಬಿಸಿ ಮಾಡ್ತೀನಿ. ಆಲ್ರೆಡಿ ನಾನು ಈವ್ನಿಂಗ್ 6 o'clock ಕಾಫಿ ಮಾಡಿದೆ, ಬಟ್ ಕುಡ್ದಿಲ್ಲ. ನಮ್ಮ ಅತ್ತೆಗೋಸ್ಕರ ಮಾಡಿಕೊಟ್ಟೆ. ಮತ್ತು ನನ್ನ ಹಸ್ಬೆಂಡು ಕೂಡ ಕಾಫಿಗೆ ಬಂದಿಲ್ಲ. ನಮ್ಮ ಅತ್ತೆ ಬಂದರು, ಕಾಫಿ ಕೇಳಿದ್ರು, ಹಂಗಾಗಿ ಮಾಡಿಕೊಟ್ಬಿಟ್ಟೆ. ಬಟ್ ನಾನು ಕುಡಿಲಿಕ್ಕೆ ಹೋಗಲಿಲ್ಲ, ಏನೋ ಪೂಜೆ ಆಗಿರಲಿಲ್ಲ ಅಂತ ಹೇಳಿ. ಸಾಂಬಾರು ಕೂಡ ತೋರಿಸ್ತೀನಿ ಬನ್ನಿ. ಬೆಂಡೆಕಾಯಿ ಸಾಂಬಾರು ಮಾಡಿದ್ದೀನಿ. ಆಲ್ರೆಡಿ ನಾನು ಬೆಂಡೆಕಾಯಿ ಸಾಂಬಾರು ಒಂದು 2-3 ಸಲ ಮಾಡಿ ತೋರಿಸ್ಬಿಟ್ಟಿದ್ದೀನಿ. ಹಾಗಾಗಿ ರೆಸಿಪಿನೂ ಕೂಡ ನಾನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ತನುಗೆ ಇವತ್ತು ಟೊಮೆಟೊ ಸೂಪ್ ಮಾಡಿಕೊಡ್ತೀನಿ ಅಂತೆ, ಬಟ್ ಅದನ್ನು ನಾನು ಇವತ್ತು ಮಾಡೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೊಂಬಿಟ್ಟಿದ್ದಾಳೆ, ಏನಾದರೂ ಮಾಡಿಕೊಡಿ ಅಂತ ಕೇಳ್ತಾನೆ ಇದ್ದಾಳೆ. ನನಗೆ ಟೈಮ್ ಸಾಕಾಗಲಿಲ್ಲ ಅದು ಇದು ಕೆಲಸ ಮಾಡ್ತಾ. ಹಂಗೇ 2 ಐಟಮ್ಸ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಬಟ್ ಆನ್ಲೈನ್ ಶಾಪಿಂಗ್ ಅಂತೂ ಡೆಫಿನೆಟ್ಲಿ ಅಲ್ಲ. ಇಲ್ಲಿ ಮನೆ ಹತ್ರ ಮಾರ್ಕೊಂಬರ್ತಾರೆ, ಅವ್ರ ಹತ್ರ ತೊಗೊಂಡಿದ್ದು. ಸೊ ತೋರಿಸ್ತೀನಿ, ಆಮೇಲೆ ಕಾಫಿ ಕುಡ್ದಾದ್ಮೇಲೆ ತೋರಿಸ್ತೀನಿ. ಓಕೆ. ತುಂಬ ಜನ ಹೇಳ್ತಾ ಇದ್ದೀರಾ, ಅಕ್ಕ ಸ್ಟೇನರ್ನ ಸ್ಟೀಲ್ ತೊಗೊಳ್ಳಿ, ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ. ಬಟ್ ನಂಗೆ ಹೋಗ್ಲಿಕ್ಕೆ ಆಗಿಲ್ಲ. ಸೊ ಹೋಗಿ ಸ್ಟೀಲ್ದು ತೊಗೊಬರ್ಬೇಕು.
ಫಸ್ಟ್ ನನ್ನ ಹತ್ರ ಒಂದು ಸ್ಟೀಲ್ದೇ ಇತ್ತು, ಬಟ್ ಏನಂದರೂ ಸೋಸ್ಕೊತಾನೆ ಇರಲಿಲ್ಲ ಅಂತೇಳ್ಬಿಟ್ಟು ಬಿಸಾಕ್ಬಿಟ್ಟೆ ಅದನ್ನು, ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಈ ಸತಿ ಒಳ್ಳೇದೊಂದು ತರಬೇಕು. ನಂಚಕ್ಕೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅಮ್ಮ ಇವತ್ತು ಹಸ್ಬೆಂಡು ಅಮ್ಮಂಗೆ ಗ್ಯಾಸ್ ಖಾಲಿಯಾಗಿತ್ತು ಅಂತ ಕೊಡ್ಸೋಕೆ ಹೋಗಿದ್ರು. ಅಮ್ಮ ಸ್ವಲ್ಪ ಹಾಗಲಕಾಯಿ ಮತ್ತು ಬಟಾಣಿಕಾಯಿ ಒಂದಿಷ್ಟಿಷ್ಟು ಕೊಟ್ಟು ಕಳಿಸಿದ್ದಾರೆ. ಅಮ್ಮನೂ ಅಲ್ಲೇನೋ ಅಷ್ಟು ತರಕಾರಿ ಇರಲಿಲ್ಲ ಅಂತೆ. ಪಲ್ಯ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ, ನೋಡೋಣ. ಹಾಗೇನೆ ಫ್ರೆಂಡ್ಸ್, ನಾನು ಸಾರಿ, ಯಾರಿಗೂ ಕೂಡ ಸರಿಯಾಗಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಮೊನ್ನೆ ವಿಡಿಯೋಗೆ. ಇವಾಗ ಇದಕ್ಕೆ ಮೇಲೆ ನಾನು ರಿಪ್ಲೈ ಮಾಡಬೇಕು. ಸಾರಿ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಓಕೆ ಫ್ರೆಂಡ್ಸ್, ತೊಗೊಂಡಿರೋ 2 ಐಟಮ್ಸ್ನ ಆಮೇಲೆ ತೋರಿಸ್ತೀನಿ. ಆಮೇಲೆ ತೋರಿಸಿದ ಮೇಲೆ ನಾನು ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ಕಾಫಿನ ಕುಡಿದ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಅಂತಂದೆ, ಬಟ್ ನನ್ನ ತನುದು ಕಾಟ ತಡ್ಕೊಳಕ್ಕಾಗ್ತಾಯಿಲ್ಲ. ಏನಾದರೂ ಬೇಕು 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 ಅಂತ ಟಾರ್ಚರ್ ಕೊಡ್ತಾ ಇದ್ದಾಳೆ. ಸೊ ಮನೇಲಿ ಏನಾದರೂ ಮಾಡ್ಕೊಡ್ತೀನಿ ಅಂದರೆ ಬೇಡ ಅಂತೆ, ಪಾನಿಪುರಿನೇ ಬೇಕಂತೆ. ಸೊ ಹಂಗಾಗಿ ನೋಡಿ, ರೆಡಿಯಾಗಿ ಹೊರಟ್ಬಿಟ್ಟಿದ್ದಾಳೆ. ಹೋಗ್ಬಿಟ್ಟು ಪಾನಿಪುರಿ ತಿನ್ಕೊಂಬಿಟ್ಟು ಬಂದ್ಬಿಡ್ತೀವಿ. ನಾನು ನೈಟಿ ಮೇಲೇ ಜರ್ಕಿನ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಯಾರಪ್ಪ ಈಗ ಡ್ರೆಸ್ ಚೇಂಜ್ ಮಾಡ್ತಾರೆ ಅಂತ. ಫ್ರೆಂಡ್ಸ್, ನಮ್ಮ ಸ್ಕೂಲ್ ಹತ್ರನೇ ಬಂದಿದ್ದೀವಿ ಪಾನಿಪುರಿ ತಿನ್ನೋಕ್ಕೆ. ಸೊ ನೋಡಿ, ಕಾಣ್ತಾ ಇದೆ ನೋಡಿ, ಅಲ್ಲೇ ನಮ್ಮ ಸ್ಕೂಲ್. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ಸ್ಕೂಲು. ಬಸವನಹಳ್ಳಿ ಸರ್ಕಾರಿ ಮಾದರಿಯ ಪ್ರಾಥಮಿಕ ಪ್ರೌಢಶಾಲೆ, ಹಾಗೆ ಕಾಲೇಜ್ ಕೂಡ ಉಂಟು. PUC ಗಂಟ ಇತ್ತು ನಾವು ಓದಬೇಕಾದ್ರೆ, ಈಗ ಡಿಗ್ರಿ ಗಂಟನೂ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ಬಸವನಹಳ್ಳಿ ಸ್ಕೂಲ್. ಸೊ ಇಲ್ಲಿ ಯಾರಾದರೂ ಓದಿರೋರಿದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಅಷ್ಟೊಂದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ನಾನು ಝೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ರಂಗಮಂದಿರ ಇದೆ ನೋಡಿ, ನಾವು ಅಲ್ಲೆಲ್ಲ ನಾಟಕ ಮಾಡಿದ್ದು, ಡ್ಯಾನ್ಸ್ ಮಾಡಿದ್ದು ಎಲ್ಲದೂ ಕೂಡ ನನಗೆ ಜ್ಞಾಪಕ ಬರ್ತಾ ಇದೆ. ತುಂಬಾ ಬ್ಯೂಟಿಫುಲ್ಲಾಗಿತ್ತು ಸ್ಕೂಲು, ತುಂಬ ಇಷ್ಟ ಆಗುತ್ತೆ. ಹಾಗೆ ಅಲ್ಲಿ ಫಸ್ಟ್ ಕಿಟಕಿ ಏನಿದೆ ನೋಡಿ, ಅಲ್ಲಿ ಆಫೀಸ್ ರೂಮು ಇತ್ತು. ಹಾಗೆಯೇ ಇದು ನೋಡಿ ಕೇಕ್ ಕಾರ್ನರ್. ನಾವು ಓದ್ತಾ ಇದ್ದಾಗಿಂದನೂ ಕೂಡ ಈ ಕೇಕ್ ಕಾರ್ನರ್ ಇದೆ. ಸೊ ನಮ್ಮ ಸ್ಕೂಲ್ ನೋಡಿ ಮತ್ತೊಮ್ಮೆ ತುಂಬ ಖುಷಿಯಾಯಿತು. ನನ್ನ ಹಸ್ಬೆಂಡ್ ಕೂಡ ಇಲ್ಲೇ ಪಕ್ಕದಲ್ಲೇ ಪಾನಿಪುರಿ ತರಲಿಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿ ತುಂಬ ಅಂಗಡಿಗಳುಂಟು, ಪಾನಿಪುರಿ, ಗೋಬಿ ಮಂಚೂರಿ, ದೋಸೆ ಎಲ್ಲ ಇಡ್ಲಿ, ಚಿತ್ರಾನ್ನ, ಈ ಥರದ ಅಂಗಡಿ ಎಲ್ಲ ಉಂಟು. ನಾವೆಲ್ಲ ಮಸಾಲೆ ಪುರಿ ತೊಗೊಂಬಿಟ್ಟು ಈಗ ತಿಂತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ತನಗಂತೂ ಮಸಾಲೆ ಪುರಿ, ಪಾನಿಪುರಿ ಅಂದರೆ ತುಂಬ ಫೇವ್ರೇಟು. ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿತ್ತು, ಪರವಾಗಿಲ್ಲ. ನಾವು ಯೂಶ್ವಲಿ ರಾಮನಹಳ್ಳಿ ಹತ್ರ ತಿಂತಾಯಿದ್ವು, ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ಬಿಟ್ಟರೆ ಒಕ್ಕಲಿಗರ ಭವನ ಹತ್ರ ತಿಂತೀವಿ. ಸೊ ನೋಡಿ, ಇದು ಸ್ಕೂಲ್ ಪಕ್ಕನೇ ಇದು ತಾಲೂಕು ಆಫೀಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಮುಂಚೆ ಚಿಕ್ಕದಾಗಿತ್ತು, ಈಗ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ, ಚೆನ್ನಾಗಿದೆ. ಅದಾದಮೇಲೆ ನಾವು ಹನುಮಂತಪ್ಪ ಸರ್ಕಲ್ಗೆ ಬಂದ್ವಿ. ತನ್ನದು ಒಂದೇ ಆಟ, ಪಾಪ ಹೊರಗಡೆ ಸ್ವಲ್ಪ ಹೊತ್ತು ಹೋಗೋಣ, ಹಾಗೇ ಮೇಯ್ನ್ ರೋಡಲ್ಲಿ ಹೋಗೋಣ ಅಂತ, ಅಂದರೆ MG ರೋಡಲ್ಲಿ ಹೋಗೋಣ ಅಂತ. ಹಾಗಾಗಿ ನನ್ನ ಹಸ್ಬೆಂಡು MG ರೋಡ್ ಕಡೆಯಿಂದನೇ ಕರ್ಕೊಂಡೋದ್ರು. ಅವಳಿಗೆ ಈ ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿರುತ್ತಲ್ವ ಅಂಗಡಿ ಮುಂದೆ ಎಲ್ಲ, ಅದೆಲ್ಲ ನೋಡೋದಂದ್ರೆ ತುಂಬ ಇಷ್ಟ. ನೈಟ್ ಟೈಮ್ ನಿಮ್ಗೆ ಈ ರೀತಿ ಹೊರಗಡೆ ಸುತ್ತೋದಂದರೆ ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನಗೆ ತುಂಬಾ ಇಷ್ಟ ಆಗುತ್ತೆ. ಆದರೂ ತುಂಬ ಚಳಿ ಇತ್ತು ಅನ್ನಿಸ್ತು. ಆದರೂ ನಮ್ಮೂರಲ್ಲಿ ತುಂಬಾ ಚಳಿ ಇದೆ, ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ, ಅಷ್ಟು ಚಳಿ ಆಗುತ್ತೆ. ಫ್ರೆಂಡ್ಸ್, ನನ್ನ ಜೊತೆ ನೀವು ಕೂಡ ನೋಡಿ ನಮ್ಮ MG ರಸ್ತೆನ. ಹಾಗೆ ಮ್ಯೂಸಿಕ್ ಕೂಡ ಆ್ಯಡ್ ಮಾಡ್ತೀನಿ, ವಿಡಿಯೋನ ಎಂಡ್ ತನಕ ನೋಡಿ.
ಫ್ರೆಂಡ್ಸ್ ಏನು ನೋಡ್ತಾ ಇದ್ದೀರಾ, ಇದು ಆಜಾದ್ ಪಾರ್ಕ್. ಸೊ ಇದು ಪಕ್ಕನೇ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ನೋಡ್ಬೋದು, ಅಲ್ಲಿ ಲೇಡೀಸ್ ಹಾಸ್ಪಿಟಲ್. ಈ ಕಡೆ ರೈಟ್ಗೆ ಮಲ್ಲೇಗೌಡ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಇಲ್ಲಿ ಹೆರಿಗೆ ಹಾಸ್ಪಿಟಲ್ ಇದೆ. ಸೊ ಫ್ರೆಂಡ್ಸ್, ಮುಂಚೆ ಇಲ್ಲೆಲ್ಲ ಪಾನಿಪುರಿ ಅಂಗಡಿ, ಗೋಬಿ ಮಂಚೂರಿ ಅಂಗಡಿ ಎಲ್ಲ ಇಲ್ಲ ಹಾಕಿದ್ರು, ಇವಾಗ ತೆಗ್ಸಿದ್ದಾರೆ. ಈ ರಸ್ತೆಯಲ್ಲಿ ಹಾಕಿದ್ದಾರೆ ನೋಡಿ, ಇದು ಹೆರಿಗೆ ಹಾಸ್ಪಿಟ್ಲು ರೋಡಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿ ಜಾಸ್ತಿ ಕಬಾಬು, ಗೋಬಿ ಮಂಚೂರಿ ಈ ಥರದ್ದೇ ಜಾಸ್ತಿ, ಫ್ರೈಡ್ ರೈಸ್ ಈ ಥರನೇ ಜಾಸ್ತಿ ಉಂಟು. ಒಕ್ಕಲಿಗರ ಭವನ ಹತ್ರ ಎಲ್ಲ ಗೋಬಿ ಮಂಚೂರಿ ಜಾಸ್ತಿ, ಪಾನಿಪುರಿ ಈ ಥರದ್ದು ಉಂಟು. ಸೊ ಇಲ್ಲಿಂದ ಮುಂದೆ ಹೋದರೆ STJ ಕಾಲೇಜ್ ಬರುತ್ತೆ. ಅಂದರೆ ನಾವೇನು ಬೇಲೂರು ಬಸ್ ಸ್ಟಾಪ್ ಅಂತ ಬರುತ್ತೆ ಅದ್ರ ಪಕ್ಕನೇ STJ ಕಾಲೇಜ್ ಇದೆ, ಅಲ್ಲೇ ನಾನು ಡಿಗ್ರಿ ಕೂಡ ಓದಿದ್ದು. ಸೊ ಇಲ್ಲೆಲ್ಲ ನಾವು ಚೆನ್ನಾಗಿ ತಿರುಗಾಡ್ತಾ ಇದ್ದು ಮುಂಚೆ, ತುಂಬಾ ಚೆನ್ನಾಗಿತ್ತು ಆ ಡೇಸ್ ಎಲ್ಲ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಸೀದಾ MG ರಸ್ತೆ ಆಯಿತು. ಈಗ ಸೀದಾ ಮಾರ್ಕೆಟ್ ರಸ್ತೆಯಲ್ಲಿ ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ತನುಗೆ ಇನ್ನೂ ಕೂಡ ಮನೆಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಆಮೇಲೆ ನಂಚ್ಲಿಕ್ಕೆ ಕೂಡ ಏನೂ ಇರಲಿಲ್ಲ ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡು ಚಾಟ್ಸ್ ಅಂಗಡೀಲಿ ಚಿಪ್ಸ್ ತೊಗೊಳ್ಳೋಣ ಅಂತ ಅಂದರು. ಶ್ರೀರಂಗ ಹಾಟ್ ಚಿಪ್ಸ್ ಅಂತ ಒಂದು ಅಂಗಡಿ ಇದೆ, ಸೀದಾ MG ರಸ್ತೆ ಬರುತ್ತೆ ನೋಡಿ, ಅಲ್ಲಿದೆ ಕತ್ರಿ ಮಾರಮ್ಮ ದೇವಸ್ಥಾನ ಹಿಂದೆ. ಅಲ್ಲಿಗೆ ಬಂದ್ಬಿಟ್ಟು ಈಗ ಚಿಪ್ಸ್ ಕೂಡ ತೊಗೊತಿದ್ದೀವಿ, ಆಲೂಗೆಡ್ಡೆ ಚಿಪ್ಸ್. ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡಿರೋದ್ರಿಂದ ಆಲೂಗೆಡ್ಡೆ ಚಿಪ್ಸನ್ನೇ ನಂಚ್ಕೊಳಕ್ಕೆ ತೊಗೊಳ್ಳೋದು ಅಂತ ಅಂದ್ಕೊಂಡು ಹೊರಗಡೆ ಬಂದಿದ್ದರಿಂದ ನಾನು ಪಲ್ಯ ಮಾಡೋ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿದೆ ಅಂತಲೇ ಹೇಳ್ಬೋದು. ಅದಾದ ನಂತರನೂ ಕೂಡ ತೊಗೊಂಡ ತಕ್ಷಣ ಇನ್ನೇನು ಮನೆಗೆ ಬಂದ್ವಿ. ನೋಡ್ಬೋದು ದೀಪ ಕೂಡ ಉರಿತಾನೇ ಇದೆ. ಸಮಾಧಾನನಾ? ಫ್ರೆಂಡ್ಸ್, ಮನೆಗೆ ಬರೋ ಅಷ್ಟೊತ್ತಿಗೆ 8:45 ಆಗೋಯ್ತು. ಬಂದ ತಕ್ಷಣ ಅನ್ನಕ್ಕೆ ಇಟ್ಟಿದ್ದೀನಿ, ಸಾಂಬಾರನ್ನು ಬಿಸಿ ಮಾಡ್ತಾಯಿದ್ದೀನಿ. ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಮುದ್ದೆ ಬೇರೆ ಮಾಡಬೇಕು. ಬೆಂಡೆಕಾಯಿ ಸಾಂಬಾರು ಜೊತೆ ಮುದ್ದೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಹಾಗೆ ಚಂದ್ರನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನನ್ನ ಹಸ್ಬೆಂಡು ಗಾಡಿನ ಕ್ಲೀನ್ ಮಾಡ್ಕೊತಿದ್ದಾರೆ, ಗ್ಲಾಸನ್ನು ಸ್ಪ್ರೇ ಗಂತರ ಒಂದು ತೊಗೊಂಬಂದಿದ್ರು, ಅದರಲ್ಲಿ ಗ್ಲಾಸ್ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಹಾಗೆ ಊಟ ಕೂಡ ಮಾಡ್ತಾಯಿದ್ದೀವಿ ನೋಡಿ. ನಮ್ಮ ಅತ್ತೆನ ಕೇಳ್ತಾಯಿದ್ರಿ ತುಂಬ ಸಲ, ನಿಮ್ಮ ಅತ್ತೆನ ತೋರಿಸಿ ಅಂತ. ಇವರೇ ನಮ್ಮ ಅತ್ತೆ ನೋಡಿ, ಊಟಕ್ಕೆ ಕೂತಿದ್ದಾರೆ ನೋಡಿ. ನಾನು, ತನು, ನಮ್ಮ ಅತ್ತೆ, ನನ್ನ ಹಸ್ಬೆಂಡು 4 ಜನ ಕೂಡ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ ಮುದ್ದೆ ಮತ್ತು ಬೆಂಡೆಕಾಯಿ ಸಾಂಬಾರು ಸಖತ್ತು ಟೇಸ್ಟಿಯಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಬೆಂಡೆಕಾಯಿ ರೆಸಿಪಿ ಯಾರಿಗಾದ್ರೂ ಬೇಕಂದರೆ ನಾನು ಆಲ್ರೆಡಿ 2-3 ಸಲ ಮಾಡಿದ್ದೀನಿ, ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡಿ, ಸಿಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಬೆಂಡೆಕಾಯಿ ಸಾಂಬಾರು. ಸೊ ಬೇಕಂದರೆ ನಿಮಗೆ ನೀವು ಕಮೆಂಟ್ಸಲ್ಲಿ ತಿಳಿಸಿ, ನಾನು ಇನ್ನೊಮ್ಮೆ ಮಾಡಿದಾಗ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಊಟ ಮಾಡೋ ಅಷ್ಟರಲ್ಲಿ 9:45 10 ಗಂಟೆನೇ ಆಗ್ತಾ ಬಂತು. ನಾವೀಗ ಫಿಲ್ಮ್ ಕೂಡ ನೋಡ್ತಾ ಇದ್ದೀವಿ. ಕಿಂಗ್ ಕಾಂಗ್ ಫಿಲ್ಮ್ ಹಾಕಿದ್ರು ಟಿವಿಯಲ್ಲಿ. ಸೊ ಕಿಂಗ್ ಕಾಂಗ್ ಫಿಲಮ್ ನೋಡ್ಕೊತಾನೆ ಊಟ ಮಾಡ್ತಾಯಿದ್ದೀವಿ. ಹಾಗೆ ನಂಚಲಿಕ್ಕೆ ಚಿಪ್ಸ್ ಕೂಡ ತಿಂತಾಯಿದ್ದೀವಿ. ಸೊ ಫ್ರೆಂಡ್ಸ್, 10:30 ಆಗ್ತಾ ಬಂತು. ವ್ಲಾಗ್ ಕೂಡ ಎಂಡ್ ಮಾಡಿರಲಿಲ್ಲ. ಸೊ ವ್ಲಾಗ್ ಎಂಡ್ ಮಾಡೋಕ್ಕೋಸ್ಕರ ಬಂದು ಕೂತಿದ್ದೀವಿ. ತನೂ ನೋಡಿ ನಿದ್ದೆ ಮಾಡೋದು ಬಿಟ್ಟು ಬಂದು ಕೂತ್ಕೊಂಡಿದ್ದಾಳೆ ನಿಮ್ಗೆ ಹಾಯ್ ಮಾಡೋಕ್ಕೆ. ಯಾಕೆ ಅಂತ ಹೇಳಿದ್ರೆ ಶಾರದಾ ಜೈನ್ ಅವರು ಕೂಡ ಹಾಯ್ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಶಾರದಾ ಜೈನ್ ಅವರೇ ಹಾಯ್, ತನು ಕಡೆ ಹಾಯ್ ಮಾಡಿಸಿ ಅಂತ ಹೇಳಿದರು. ಹಾಗೆಯೇ ದಿನೇಶ್ ಪೈ ಅವರ ಮಕ್ಕಳು, ದಿನೇಶ್ ಪೈ ಅವರ ಮಿಸ್ಸಸ್ ನನಗೆ ಕಮೆಂಟ್ಸ್ ಮಾಡ್ತಾರೆ, ಬಟ್ ಅವ್ರ ನೇಮನ್ನು ನನಗೆ ತಿಳಿಸಿಲ್ಲ. ಅವ್ರ ಮಕ್ಕಳಿಗೆ ಹಾಯ್ ಮಾಡೋಕ್ಕೆ ಹೇಳಿದರು. ಅವ್ರ ಮಕ್ಕಳು ಧನ್ವಿತ್ ಪೈ ಹಾಗೆ ಧ್ರುವ ಪೈ. ಧನ್ವಿತ್ ಪೈಗೆ ಹಾಯ್, ಧ್ರುವ ಪೈಗೂ ಕೂಡ ಹಾಯ್ ಮಾಡ್ತಾನೆ. ಧನ್ವಿತ್ ಆ್ಯಂಡ್ ಧ್ರುವ ಹಾಯ್. ಹೇಳು. ಧನ್ವಿತ್ ಆ್ಯಂಡ್ ಧ್ರುವ ಹಾಯ್. ಹಾಗೆ ಮಾಲಿನಿ ಜಗದೀಶ್ ಅವರು ಕೂಡ ಹಾಯ್ ಮಾಡ್ಲಿಕ್ಕೆ ಹೇಳ್ತಾನೆ ಇದ್ರು.
ಸೊ ಹಾಯ್ ಮಾಲಿನಿ ಜಗದೀಶ್. ಸಾರಿ ಫ್ರೆಂಡ್ಸ್, ಬೇಜಾರಾಗಬೇಡಿ. ಏನಕ್ಕೆ ನಾನು ಹಾಯ್ ಮಾಡ್ತಾ ಇರಲಿಲ್ಲ ಅಂದರೆ ತುಂಬ ಜನ ಹಾಯ್ ಮಾಡಿ ಅಕ್ಕ ಅಂತ ಕಳಿಸ್ತಾ ಇರ್ತಾರೆ. ಬಟ್ ಬ್ಲಾಗಲ್ಲಿ ನನಗೆ ಜಾಸ್ತಿ ಲಿಸ್ಟ್ ಹೋಗ್ಬಿಡುತ್ತೆ. ಸಾಧ್ಯ ಆದರೆ ವೀಕ್ಲಿ ಒನ್ಸ್ ನಾನು ಹಾಯ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ದಿನೇಶ್ ಪೈ ಅವ್ರದ್ದು ಡಿಸೆಂಬರ್ 25 ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಅಡ್ವಾನ್ಸಾಗಿ ಇವತ್ತು ಮಾಡ್ತಾಯಿದ್ದೀನಿ. ಸಾಧ್ಯ ಆದರೆ ಅವತ್ತು ಕೂಡ ವಿಶ್ ಮಾಡ್ತೀನಿ. ಸೊ ಹ್ಯಾಪಿ ಆ್ಯನಿವರ್ಸರಿ ದಿನೇಶ್ ಪೈ ಆ್ಯಂಡ್ ಫ್ಯಾಮಿಲಿ. ಯಾವಾಗಲೂ ಖುಷಿಯಿಂದ ಸಂತೋಷವಾಗಿರಿ. ಕ್ರಿಸ್ಮಸ್ ದಿನವೇ ನಿಮ್ಮ ಮದುವೆ ಆಗಿದೆ, ಖುಷಿ ಆಯಿತು ನನಗೆ. ಹಾಗೆಯೇ ಫ್ರೆಂಡ್ಸ್, 2 ವಸ್ತು ತೊಗೊಂಡಿದ್ದೀನಿ, ತೋರಿಸ್ತೀನಿ ಅಂತ ಹೇಳಿದೆ. ಬಟ್ ಆನ್ಲೈನಲ್ಲಿ ಏನು ಶಾಪ್ ಮಾಡಲಿಲ್ಲ, ಇಲ್ಲೇ ಮನೆ ಹತ್ರನೇ ಶಾಪಿಂಗ್ ಮಾಡಿದ್ದು. ಗಾಡಿಯಲ್ಲಿ ಬರ್ತಾರೆ ನೋಡಿ, ಅವ್ರ ಹತ್ರನೇ ಶಾಪ್ ಮಾಡಿದೆ. ಸೊ ನೋಡಿ ತೋರಿಸ್ತೀನಿ. ಮ್ಯಾಟ್ ಇದು ಕಾರ್ಪೆಟ್. ಓಕೆ, ಮ್ಯಾಟ್ ಅಲ್ಲ, ಸಾರಿ, ಕಾರ್ಪೆಟ್ ಇದು ನೋಡಿ. ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ನಾನು ಇದನ್ನ ಆ್ಯಕ್ಚುಲಿ ತೊಗೊಂಡಿದ್ದು ದಿವಾನ ಮೇಲೆ ಹಾಕೋಣ ಅಂತ. ಸೊ ದಿವಾನ ಮೇಲೆ ಹಾಕೋಣ ಅಂದರೆ ತನು ಇಲ್ಲ ಕೆಳಗಡೆ ಹಾಕೋಣ ಅಂತ. ಸೊ ಇದೇನು ಟೈಲ್ಸ್ನೆಲ್ಲ ಎಲ್ಲ ನೀಟಾಗಿಲ್ಲ, ಬೇಡ ಅಂತ ಕೇಳ್ತಾ ಇದ್ದೀನಿ. ಬಟ್ ತನು ಕೆಳಗಡೆ ಹಾಕಿ ಅಂತಿದ್ದಾಳೆ. ಬಟ್ ನಾನು ಇದು ದಿವಾನ ಮೇಲೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಸೊ ಯಾವುದ್ರಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ, ದಿವಾನ ಮೇಲೆ ಹಾಕ್ಬೋದಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಅದಾದಮೇಲೆ ಬೆಡ್ ಸ್ಪ್ರೆಡ್ಗಳೆಲ್ಲ ಕೂಡ ಹಾಳಾಗಿದೆ. ಹಾಗಾಗಿ ಇದೊಂದು ಬೆಡ್ ಸ್ಪ್ರೆಡ್ ತಗೊಂಡಿದ್ದೀನಿ. 2 ಪಿಲ್ಲೋ ಕವರ್, ಹಾಗೆ ಇದೊಂದು ಬೆಡ್ ಸ್ಪ್ರೆಡ್. ಇದು ಡಬಲ್ ಕಾಟಿಗೆ ಹಾಕ್ತೀವಲ್ವ, ಆ ಥರ ಕ್ವೀನ್ ಸೈಜ್ ಬೆಡ್ಡಿಗೆ ಹಾಕ್ಬೋದು. ಇದೊಂದು ತೊಗೊಂಡಿದ್ದೀನಿ. ಇದ್ರ ಬೆಲೆ ಬಂದ್ಬಿಟ್ಟು ಜಾಸ್ತಿನೇ ಹೇಳಿದರು. ನಾನು ಕೊಟ್ಟಿದ್ದು ಮಾತ್ರ 240. ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿದೆ. ನಾನು ಮುಂಚೆ 2 ಆನ್ಲೈನಲ್ಲಿ ತರಿಸಿದ್ದೆ, ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ತುಂಬ ದಿನ ಬಾಳಿಕೆ ಬಂತು. ಅದರಲ್ಲಿ ಒಂದು ಬೆಡ್ ಕವರ್ ಹಾಳಾಯಿತು, ಇನ್ನೊಂದು ಬೆಡ್ ಕವರ್ ಚೆನ್ನಾಗಿದೆ, ಇನ್ನೊಂದು 2-3 ಅಷ್ಟೊಂದು ಚೆನ್ನಾಗಿಲ್ಲ. ಹಂಗಾಗಿ ಇದೊಂದು ತೊಗೊಂಡಿದ್ದೀನಿ. ಇದಕ್ಕೆ 240 ಕೊಟ್ಟೆ. ಹಾಗೆ ಇದು, ಸೊ ಇದಕ್ಕೆ 350 ರೂಪಾಯಿ ಕೊಟ್ಟೆ. ಸೊ ಮನೆ ಹತ್ರ ಮಾರ್ಕೊಂಬರ್ತಾರೆ, ಅವ್ರ ಹತ್ರ ಚೆನ್ನಾಗಿರುತ್ತೆ. ಸುಮ್ಮನೆ ನೋಡಿ ಇವತ್ತು ತೊಗೊಂಡಿದ್ದೀನಿ. ಸೊ ತುಂಬ ದೊಡ್ಡದಾಗಿದೆ ಈ ಕಾರ್ಪೆಟು. ಸೊ ತೋರಿಸ್ತೀನಿ ನೋಡಿ ದೂರದಿಂದ. 350 ಕೊಟ್ಟೆ. 350 ಜಾಸ್ತಿ ಆಯಿತಾ ಏನು ಅಂತ ಒಂದ್ಸಲ ಹೇಳಿ ನನಗೆ. ನಾನು ಇದನ್ನೆಲ್ಲ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಕೂಡ ಚೆಕ್ ಮಾಡಿದೆ. ಇದೇ ಎಷ್ಟು 350-400 ಈ ಥರನೇ ರೇಂಜಲ್ಲಿತ್ತು. ಮನೆ ಹತ್ರ ಗಾಡಿಯಲ್ಲಿ ತಳ್ಕೊಂಬಂದು ವ್ಯಾಪಾರ ಮಾಡ್ತಾರಲ್ವ, ಸೊ ಹಂಗಾಗಿ 350 ಕೊಟ್ಟಿದ್ದೀನಿ. ಸೊ ಇದಕ್ಕೇನು ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ನನಗಂತ ಗೊತ್ತಿಲ್ಲ, ನೀವೇ ಹೇಳಬೇಕು. ಸೊ ಫ್ರೆಂಡ್ಸ್ ನೋಡಿ, ಇಷ್ಟು ಅಗಲ ಇದೆ. ಸೊ ನೋಡಿ, ದೊಡ್ಡ ಸೈಜಲ್ಲಿದೆ. ಮಂಚದ ಮೇಲೆ ಕೂಡ ಹಾಕ್ಬೋದು, ಅಷ್ಟು ದೊಡ್ಡದಾಗಿದೆ. ಸೊ ನೋಡಿದ್ರಲ್ಲ, ಕಲರ್ ಇಷ್ಟ ಆಯ್ತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮೆರೂನ್ ಕಲರಲ್ಲಿತ್ತು. ಇದು ತನು ಚಾಯ್ಸು. ತನು ಇದನ್ನೇ ತೊಗೊಳ್ಳೋಣ ಅಂತ ಅಂದು, ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ. ಸೊ ಫಿಲಮ್ ಇನ್ನೂ ಕೂಡ ಬರ್ತಾಯಿದೆ, ಕಿಂಗ್ ಕಾಂಗು, ಅದನ್ನೇ ನೋಡ್ತಾ ಇದ್ದೀವಿ. ಈಗ ಮಲಗಬೇಕು, ಲೇಟ್ ಆಯಿತು. 10:15 ಆಗ್ತಾ ಬಂತು. ಬೆಳಗ್ಗೆ ಬೇಗ ಎದ್ದೇಳಬೇಕು, ಹಾಗಾಗಿ. ಸೊ ದೀಪ ಕೂಡ ಉರಿತಾನೇ ಇದೆ. 2 ಹೋಗಿದೆ, ಇನ್ನೆರಡು ಮಾತ್ರ ಉರಿತಾ ಇದೆ. ಎಣ್ಣೆನೂ ಕೂಡ ಖಾಲಿ ಆಗ್ತಾ ಬಂತು, ಇನ್ನೇನು ಆಫ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಬಾಯ್, ಗುಡ್ ನೈಟ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.